ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತಮಿಳುನಾಡಿನಲ್ಲಿ ಕ್ಷಣ ಕ್ಷಣಕ್ಕೂ ಬೇರೆ ಬೇರೆ ರೀತಿಯ ಬೆಳವಣಿಗೆಗಳು, ಕ್ಷಿಪ್ರ ಬೆಳವಣಿಗೆಗಳು ಅಂತಾರಲ್ಲ, ಹಂಗೆಲ್ಲ ಆಗ್ತಾ ಇದೆ. ವಿಜಯ್ ಅವರು ಬಹಳ ಈಸಿಯಾಗಿ ಸರ್ಕಾರ ರಚನೆ ಮಾಡೇ ಬಿಡ್ತಾರೆ ಅನ್ನುವಾಗಲೇ ಬೇರೆ ರೀತಿಯ ಹೈಡ್ರಾಮಾಗಳು ಸೃಷ್ಟಿ ಆಗ್ತಾ ಇದೆ. ತಮಿಳುನಾಡಿನಲ್ಲಿ ಮುಂದುವರಿತಾ ಇದೆ ಸರ್ಕಾರ ರಚನೆಯ ಬಿಕ್ಕಟ್ಟು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಟಾಲಿನ್ ಅವರ ರಿಯಾಕ್ಷನ್ ಅಂತೆ ಬಹುಮತ ಸಾಬೀತುಪಡಿಸೋವರೆಗೂ ಕೂಡ ಯಾರು ಬಹುಮತ ಸಾಬೀತುಪಡಿಸ್ತಾರೋ ಅವರು ಸರ್ಕಾರ ರಚನೆ ಮಾಡಬಹುದು. ತಮ್ಮ ಶಾಸಕರ ಜೊತೆ ಡಿಎಂಕೆ ಕೂಡ ಮಾತನಾಡಿದ್ದಾರಂತೆ. ಡಿಎಂಕೆ ಮುಖ್ಯಸ್ಥ ಸ್ಟಾಲಿನ್ ಡಿಎಂಕೆ ಶಾಸಕರ ಜೊತೆ ಮಾತನಾಡ್ತಾ ಇದ್ದೀವಿ ಅನ್ನುವಂತಹ ವಿಚಾರ. ಮೇ 10ರವರೆಗೂ ಚೆನ್ನೈನಲ್ಲೇ ಇರಬೇಕು ಅಂತ ಶಾಸಕರಿಗೆ ಸೂಚನೆ ಕೊಟ್ಟಿದ್ದಾರಂತೆ. ತಮಿಳುನಾಡಿನಲ್ಲಿ ಆ ಮೂಲಕ ಸರ್ಕಾರ ರಚನೆಯ ಬಿಕ್ಕಟ್ಟು ಮುಂದುವರಿತಾ ಇದೆ. ಈಗ ತಾನೇ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್ ಹೇಳ್ತಾ ಇದ್ರು, ಸತತ ಎಂಜಿಆರ್ ಅವರು ಈ ಡಿಎಂಕೆ ಪಕ್ಷದಿಂದ ಆಚೆ ಬಂದು ಎಐಎಡಿಎಂಕೆ ಪಕ್ಷವನ್ನ ಸ್ಥಾಪನೆ ಮಾಡಿದೆ, ಡಿಎಂಕೆಯನ್ನ ಯಾವುದೇ ಕಾರಣಕ್ಕೂ ಅಧಿಕಾರಕ್ಕೆ ತರಬಾರದು ಅಂತ. ಅಷ್ಟು ಹಾವು ಮುಂಗುಸಿಯಂತೆ ಎರಡು ಪ್ರಾದೇಶಿಕ ಪಕ್ಷಗಳ ಮಧ್ಯೆ ಸತತ 50 ವರ್ಷಗಳಿಂದಲೂ ಕೂಡ ಈ ರೀತಿ ಹೋರಾಟ ತಮಿಳುನಾಡಿನಲ್ಲಿ ಮುಂದುವರಿತಾ ಬಂದಿದೆ. ಬದ್ಧ ವೈರಿಗಳು ಅಂತ ಹೇಳ್ತಾರೆ ಎರಡೂ ಪಕ್ಷಗಳಿಗೂ. ಈಗ ಅದೇ ಜಂಟಿಯಾಗಿ ಸರ್ಕಾರ ರಚನೆ ಕಡೆಗೆ ಮುಖ ಮಾಡ್ತಾ ಇದೆ ಅಂತ ಅಂದ್ರೆ ಅದಕ್ಕೆ ರಾಜಕೀಯದಲ್ಲಿ ಒಂದು ಮಾತಿದೆ, ಯಾರು ಶಾಶ್ವತವಾಗಿ ಶತ್ರುಗಳಲ್ಲ, ಮಿತ್ರರು ಅಲ್ಲ ಅಂತ. ಯಾವ ಕ್ಷಣಕ್ಕೆ ಯಾರು ಮಿತ್ರರಾದವರು ಶತ್ರುಗಳು ಆಗಬಹುದು, ಶತ್ರು ಆಗಿರೋರು ಮಿತ್ರರು ಆಗಬಹುದು ಅಂತ ಅದು ತಮಿಳುನಾಡಿನ ರಾಜಕೀಯದಲ್ಲಿ ಸಾಬೀತಾಗತ್ತಾ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಒಟ್ನಲ್ಲಿ ವಿಜಯ್ ಅವರನ್ನ ಅಧಿಕಾರದಿಂದ ದೂರ ಇಡಬೇಕು ಅನ್ನುವಂತಹ ಪ್ರಯತ್ನಗಳು ಸತತವಾಗಿ ಆಗ್ತಾ ಇದೆ ಅನ್ನೋದು ಬಹಳ ಸ್ಪಷ್ಟ.